ಆಲ್ಮೋಸ್ಟ್ ನಂದು ಒಂದು 100 ಮೂವೀಸ್ ಆಗಿದೆ. 100 ಮೂವಿ ಥರ ನಾವು ಈಗ ಕ್ರಿಯೇಟ್ ಮಾಡಿದ್ರು ಸಿನಿಮಾ ಇದೆ ನಂದು. ಗುರುದೇಶ್ ಪಾಂಡೆ ಅವ್ರ ಬ್ಯಾನರಲ್ಲಿ ನಾನು ಒಂದು 3ನೇ ಚಿತ್ರ ಅಂತ ಈ ಸಿನಿಮಾ ಮಾಡ್ತಾ ಇದ್ದೀನಿ. ನನಗೆ ಅವ್ರು ಚಾನ್ಸ್ ಕೊಟ್ಟಿದ್ದು ಥ್ಯಾಂಕ್ಸ್ ಫಾರ್ ಯು ಗುರುದೇಶ್ ಪಾಂಡೆ ಅವರಿಗೆ ಮತ್ತು ಗಿರಿರಾಜ್ ಅವರಿಗೆ. ಆ್ಯಕ್ಚುಲಿ ಗಿರಿರಾಜ್ ಅವ್ರ ಜೊತೆ ನಾನು ಮೈತ್ರಿ ಸಿನಿಮಾ ಮಾಡಿದ್ದೆ, ಮತ್ತು ಒಂದು ವೆಬ್ ಸೀರೀಸ್ ಮಾಡ್ಕೊಂಡ್ಬಂದಿವಿ. ಸೊ ಈ ಸಿನಿಮಾ ಫಸ್ಟು ನಮ್ಮ ಹತ್ರ ಬಂದು ಒಂದು ರಾಮ್ ಪ್ರಸಾದ್ ಮಾಡ್ತಾ ಇದ್ದೀನಿ ಸರ್, ಹಾರರ್ ಸಿನಿಮಾ, ಒಂಚೂರು ನೀವು ನನಗೆ ನೀಲಾಂಬರಿಯಲ್ಲಿ ಮಾಡ್ದಂಗೆ ಮಾಡ್ಕೊಡ್ಬೇಕು ಅಂತ ಕೇಳಿದ್ರು. ನೀಲಾಂಬರಿ ಆವಾಗ ಬೇರೆ ಥರ ಸರ್, ನೆಗೆಟಿವ್, ಇದು ಡಿಜಿಟಲ್ ಬೇರೆ ಇರುತ್ತೆ, ಮಾಡೋಣ ತೊಂದರೆ ಇಲ್ಲ ಇದೆ. ಸೊ ಅಂದ್ಕೊಂಡೆ ಅವು ಶುರು ಮಾಡುವಾಗ ನಾವು ಅಂದ್ಕೊಂಡಿದ್ದು ಬಡ್ಜೆಟು ಅದೆಲ್ಲ ಬೇರೆ ಥರನೇ ಇತ್ತು. ಈಗ ಗುರುದೇಶ್ ಪಾಂಡೆ ಅವ್ರು ನೋಡಿದ ತಕ್ಷಣ ಬೇರೆ ರಾವ್ಲಲ್ಲಿ ಸಿನಿಮಾ ಮಾಡಬೇಕು ಅಂತೇಳಿ ಈಗ ಮೊನ್ನೆ ಒಂದು ಸೆಟ್ ಹಾಕಿದ್ದೀವಿ ರಾಕ್ಲೈನಲ್ಲಿ. ಅದು ಆಲ್ಮೋಸ್ಟ್ ಒಂದು 25 ಡೇಸ್ ಆ ಸೆಟ್ಟಲ್ಲಿ ಶೂಟ್ ಇದೆ. ಸೊ ಇದು ಫಸ್ಟ್ ಅಂದ್ಕೊಂಡ ಬಡ್ಜೆಟ್ಗಿಂತ ಈಗ ಮೀರಿ ಹೋಗ್ತಾ ಇದೆ. ಬಟ್ ಅದು ಗುರುದೇಶ್ ಪಾಂಡೆ ಅವ್ರು ಹೆಂಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ನೀವು ಟ್ರೈಲರ್ ನೋಡಿದ್ದೀರಾ, ಅದರಲ್ಲೇ ಕಾಣುತ್ತೆ. ಇನ್ನೂ ನೆಕ್ಸ್ಟ್ ಒಂದು ಟ್ರೈಲರಲ್ಲಿ ನಿಮಗೆ ಈ ಟೋಟಲ್ ಸಿನಿಮಾ ಒಂದು ಗ್ಲಿಮ್ಸ್ ಗೊತ್ತಾಗುತ್ತೆ ಅಂತ. ಫಸ್ಟ್ಲಿ ಹ್ಯಾಪಿ ಬರ್ಡೇ ಕಾರ್ತಿಕ್. ಟೀಸರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಅನಿಸ್ತಾ ಇದ್ದೀರಾ. ಐ ವಿಶ್ ಯು ದ ಬೆಸ್ಟ್. ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಾವು ಏನು ಶೂಟ್ ಮಾಡ್ತಾ ಇದ್ವಿ, ಔಟ್ಪುಟ್ ಏನು ಬಂದಿದೆ ನನಗೆ ಸಖತ್ ಖುಷಿ ಕೊಡ್ತಾ ಇದೆ. ಆಲ್ ದ ಬೆಸ್ಟ್ ಗುರು ಸರ್, ಗಿರಿರಾಜ್ ಸರ್ ಆ್ಯಂಡ್ ಆಲ್ಸೋ ದ ಟೀಮ್. ಥ್ಯಾಂಕ್ ಯು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದವ್ರಿಗೆ ಹಾಗೆ ಅತಿಥಿಗಳಿಗೆ ನಮಸ್ಕಾರ ಹೇಳ್ತಾ, ಕಾರ್ತಿಕ್ ಸರ್ ಹ್ಯಾಪಿ ಬರ್ತ್ಡೇ. ಲಾಂಗ್ ವೇ ಟು ಗೋ. ಈಗ ಸ್ಟಾರ್ಟ್ ಮಾಡಿದ್ದೀರಾ ನಿಮ್ಮ ಜರ್ನಿ, ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗಲೇ ಪ್ರೊಡ್ಯೂಸರ್ ಹೇಳ್ಬಿಟ್ಟಿದ್ದಾರೆ ಜಾಸ್ತಿ ಮಾತಾಡೋಣ ಅಂತೇಳಿ, ಬಟ್ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ 2 ಲೈನಲ್ಲಿ ಮುಗಿಸ್ತೀನಿ. ಹಿಂದಿನ ಕಾಲದಲ್ಲಿ ಯೂಶಲಿ ಸಿನಿಮಾಗಳು ಸೆಟ್ಟಲ್ಲಿ ನಡೀತಾ ಇತ್ತು, ತದನಂತರ ನಾವು ರೋಡಲ್ಲಿ ಶೂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ ಮತ್ತೆ ಆ ಪರಂಪರೆ ಸ್ಟಾರ್ಟ್ ಆಗಿದೆ. ಇತ್ತೀಚಿನ ಸಿನಿಮಾಗಳು ಸೆಟ್ಟಲ್ಲಿ ಮಾಡ್ತಿದ್ದಾರೆ. ಇದು ಕೂಡ ಆಲ್ಮೋಸ್ಟ್ 50% ಸಿನಿಮಾ ಸೆಟ್ಟಲ್ಲಿ ಶೂಟ್ ಮಾಡ್ತಿರುವಂಥದ್ದು. ನಾವು ನೋಡ್ತಿರುವಂತಹ ಎಷ್ಟೋ ವಿಜುವಲ್ಸ್ನ ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಒಂದು 800ರಿಂದ 1000 ವರ್ಷಗಳ ಹಿಂದಿನ ಸೆಟ್ಟಿನ ಪ್ರಿಪೇರ್ ಮಾಡ್ತಿದ್ದಾರೆ ಸರ್. ಚೆನ್ನಾಗಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರು ಸರ್, ಆಲ್ ದ ವೇ ಸರ್. ಥ್ಯಾಂಕ್ ಯು. ಈ ವೇದಿಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ನಮ್ಮೆಲ್ರಿಗೂ ಒಂದು ಸಪೋರ್ಟಿವ್ ಆಗಿ ಈ ಹೀರೋ ಆಗಿ ನಿಂತಿರೋದಕ್ಕೆ ಕಾರ್ತಿಕ್ ಮಹೇಶ್ ಬ್ರೋಗೆ ಥ್ಯಾಂಕ್ ಯು, ಮತ್ತು ಹ್ಯಾಪಿ ಬರ್ಡೇ. ಇಲ್ಲೆಲ್ಲ ಗೆಸ್ಟ್ಗಳು ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ ಗಿರಿ ಸರ್ ಮತ್ತು ಗುರು ಸರ್ಗೆ ಧನ್ಯವಾದ ಹೇಳ್ತೀನಿ. ಮತ್ತು ಇನ್ನೂ ತುಂಬ ಶೂಟಿಂಗು ಬ್ಯಾಲೆನ್ಸ್ ಇದೆ, ಮತ್ತು ಇವಾಗ ನಮ್ಮ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತು ಶೂಟಿಂಗಲ್ಲಿ ಆದಷ್ಟು ನಮ್ಮ ಕೈಲಾದಷ್ಟು ಎಲ್ಲರೂ ಎಫರ್ಟ್ಸ್ ಹಾಕಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ಫಾರ್ ದ ಹ್ಯಾಪಿ ಬರ್ಡೇ ಕಾರ್ತಿಕ್ ಸರ್. ಈಗ ಬಿಗ್ ಬಾಸ್ ಮನೆಯಿಂದ ಮುಂಚೆ ಒಂದು ಫ್ಯಾನ್ ಆಗಿ ನೋಡ್ತಾ ಇದ್ದೆ, ಈಗ ಎಲ್ಲರೂ ನೋಡೋ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ರಾಮರಾಸ ಚಿತ್ರ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೊದಲನೇ ಸಾರಿ ನಾವೆಲ್ಲರೂ ಸೇರಿ ಒಂದು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಕನ್ನಡ ಚಲನಚಿತ್ರರಂಗಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿರಾಜ್, ನಮ್ಮೂರು ಕಲಬುರಗಿ. ಮೊದಲಿಗೆ ನಾನಿಲ್ಲಿ ನಿಂತ್ಕೊಳ್ಳಿಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿ, ಗುರು ಹಿರಿಯರಿಗೆ ಮತ್ತು ಗುರು ಸರ್ ಗಿರಿ ಸರಿಗೆ, ನಾನು ಕಲ್ತಿರೋ ಅಕಾಡೆಮಿ ಅಕಾಡೆಮಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದಿದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕಾರ್ತಿಕ್ ಅಣ್ಣ ವಿಶ್ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ನಿಮ್ಗೆ ಎಲ್ರಿಗೂ ತುಂಬ ಧನ್ಯವಾದ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್, ನಮ್ಮೂರು ಹಳೆಬೀಡು. ಎಲ್ಲರೂ ಕನಸು ಕಾಣ್ತಾರೆ. ಕನಸನ್ನ ನನಸು ಮಾಡಿರೋದು ನಮ್ಮ ಗುರು ಸರ್ ಹಾಗೂ ಗಿರಿ ಸರು. ಒಂದೊಂದು ಪಾತ್ರನೂ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿಗ್ ಬಾಸ್ ಟೀಮ್ ಇಲ್ಲೇ ಇದೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಫ್ಯಾನ್ ಆಗಿ ಟಿ ವಿಲಿ ನೋಡ್ತಾ ಇದ್ದೆ, ಇವಾಗ ಕಣ್ಮುಂದೆ ಎಲ್ಲರನ್ನೂ ನೋಡ್ತಾ ಇದ್ದೀನಿ. ನಮ್ಮ ಸಿರಿ ಮೇಡಮ್ ಇದ್ದಾರೆ, ರಂಗೋಲಿ ಧಾರಾವಾಹಿ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಇವಾಗ ಕಣ್ಮುಂದೆ ನೋಡ್ತಾ ಇದ್ದೀನಿ. ನಮ್ಮ ಕಾರ್ತಿಕ್ ಸರ್ ಇದ್ದಾರೆ, ಹ್ಯಾಪಿ ಬರ್ಡೇ ಕಾರ್ತಿಕ್ ಸರ್. ಆ್ಯಂಡ್ ಸೆಟ್ಟಲ್ಲೂ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಅಂದರೆ ನಮ್ಮ ಗಿರಿ ಸರ್ ಮಾನಿಟರ್ ಹತ್ರ ಇಟ್ಕೊಂಡು ಹೇಳ್ತಾ ಇದ್ರು, ಇವರು ಪಕ್ಕದಲ್ಲೇ ಇರೋರು, ಹಿಂಗೆ ಮಾಡ್ರು. ಯಾಕೆಂದ್ರೆ ಆ ಪಾತ್ರ ತುಂಬ ಒಂದೊಂದು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದರೆ ನಮಗೆ ಅದು ಗೊತ್ತಾಗ್ತಾ ಇರಲಿಲ್ಲ ಅಂದ್ರೆ ಇವರು ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ
ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ್ ಅವ್ರು ಕೋರಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಐ ಸ್ಟಾರ್ಟ್. ಮೊದಲನೇದಾಗಿ ಅಗೇನ್ ವಿಶಿಂಗ್ ಕಾರ್ತಿಕ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಒಳ್ಳೇದಾಗ್ಲಿ, ಖುಷಿಯಾಗಿರೋ, ಆರಾಮಾಗಿರೋ. ಆ್ಯಂಡ್ ಐ ವುಡ್ ಲವ್ ಟು ಕಾಲ್ ಅನದರ್ ಮುಖ್ಯ ಅತಿಥಿ ಆನ್ ಸ್ಟೇಜ್. ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ. ಪಾಪ ಅವ್ರಿಗೊಂದು ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರು ಸರು. ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವ್ರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಮ್ಮ ಜೊತೆ ನೀವು ಬಂದ್ರೇನೆ ನಮ್ಗೆಲ್ರಿಗೂ ಖುಷಿ. ಪ್ಲೀಸ್ ಕಮ್. ಅದಾದ್ಮೇಲೆ ನಾನು ಮಾತು ಶುರು ಮಾಡೋದು. ಪ್ಲೀಸ್ ಕಮ್. ಸೊ ಇವರು ಕೆಲವರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ. ಪ್ರೀತಿಕಾ ಮೇಡಮ್ ನಮ್ಮ ಗುರು ಸರ್ ಅವರ ವೈಫ್. ಸೊ ನಾನು ಈ ಮುಂಚೆ ನಮ್ಮ ಗುರು ಸರ್ ಅವರ ಟೀಮ್ ನಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ಲರೂ ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು. So the beautiful gorgeous lady on stage. Welcome ma'am. ಸೊ ಪಾಪ ಮೇಡಮ್ ಅವರು ಒಂದು ಸಣ್ಣ ಪಾತ್ರ ಕೊಡ್ಲಿ ಅಂತ ಕೇಳ್ಕೊಂಡಿದ್ರ ಅಂತ ಕಾಣಿಸುತ್ತೆ. ಹಿ ಡಿಸಪಾಯಿಂಟೆಡ್. ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ಒಂದು ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಯಾ ಸರ್, ಗುರು ಸರ್ ಯೋಚನೆ ಮಾಡಿ. ಯಪ್ಪ ಎಂತ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ ಕಣ್ಮುಂದೆ ಕಾಣಿಸ್ತಾ ಇದೆ. ಎನಿವೆ, ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತ ಒಂದು ವಿಚಾರ ಅಂತಂದ್ರೆ ಹೊಸಬಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು. ಅದು ಒಬ್ರಿಗೋ ಇಬ್ರಿಗೋ ನಡೀತಿತ್ತು, ಬಟ್ ಬರೋಬ್ಬರಿ 15 ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರ್ಲಿ ಅಂತ ಐ ವಿಶ್. ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡ ಈ ಸತಿ ಈಸ್ ಟೇಕಿಂಗ್ ಪಾರ್ಟ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್. ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳ್ಬಹುದು. ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ. ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಆಲ್ಸೋ ಹಳೇದು ಯಾವುದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ್ಲೇ ಅನಿಲ್ ಅವ್ರು ಹೇಳಿದಾಗೆ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು. ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಗುರು ಸರ್. ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಕಾರ್ತಿಕ್, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ 100 ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ. ಅಂಡ್ ಪ್ರತಿ ಸಲ ಬರ್ತ್ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ. ಮೊದಲನೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ. ಟೀಸರ್ ನೋಡಿದಾಗ ತುಂಬ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ. ಸೊ ಮೊದಲನೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್. ಸೊ ಅಕಾಡೆಮಿಯಿಂದ ಇನ್ನೂ ಹಲವಾರು ಜನ ಬಂದು ಅವರ ಒಂದು ಪ್ಲ್ಯಾಟ್ಫಾರ್ಮ್ ಆಗಲಿ ಅಂತ ನಾನು ಆಶಯಿಸ್ತೀನಿ. ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ. ಮೂವಿ ಶತದಿನೋತ್ಸವವನ್ನು ಆಚರಿಸಿ ಬ್ಲಾಕ್ ಬ್ಲಾಸ್ಟರ್ ಆಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಮಹೇಶ್. ಟೀಸರ್ ಲುಕ್ಸ್ ಅಮೇಝಿಂಗ್, ಪ್ರಾಮಿಸಿಂಗ್. ನಾನು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ. ಈ ಒಂದು ಟೀಸರಲ್ಲಿ ಎಲ್ಲ ಏನಂತಾರೆ ಅವ್ರ ಇಡೀ ಪರ್ಫಾರ್ಮೆನ್ಸ್, ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಒಳ್ಳೇದಾಗಲಿ ಟೀಮ್ಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಗುರು ಸರ್ಗೆ ಆ್ಯಂಡ್ ಗಿರಿ ಸರ್ಗೆ. ಆ್ಯಂಡ್ ಮ್ಯೂಸಿಕ್ ಇಸ್ ಅಮೇಝಿಂಗ್. ಇಡೀ ತಂಡಕ್ಕೆ, ಎಲ್ಲ ನ್ಯೂ ಕಮರ್ಸ್ಗೆ ಹಾಗೆ ಟೆಕ್ನಿಕಲ್ ಟೀಮ್ಗೆ ತುಂಬಾ ಒಳ್ಳೇದಾಗಲಿ. ಆ್ಯಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಕಾರ್ತಿಕ್. ಆ್ಯಂಡ್ ನಾನು ನೋಡಿದ್ದು ಬಿಗ್ ಬಾಸಲ್ಲಿ ನೋಡಿದ್ದು ಕಾರ್ತಿಕೇ ಬೇರೆ. ಆ್ಯಂಡ್ ಇಲ್ಲಿ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮ ಆ್ಯಕ್ಟಿಂಗ್ ನೋಡ್ತಾ ಇರೋದು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಓಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗುರು ಸರ್ ಹಾಗೂ ಗಿರಿ ಸರ್ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿ ಓಡಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ ಕಾರ್ತಿಕ್. May God bless you and may you have many more. And obviously ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಕ್ ಅ ಟೀಸರ್ ದಟ್ಸ್ ಕಮ್ ಔಟ್ ದಟ್ಸ್ ಹಾರರ್ ಅಂತ. ನನಗೆ ಹಾರರ್ ಅಂತ ನಂಗೆ ಫೀಲ್ ಬಂತು. ಸೊ ಅದರಿಂದ ಐ ಲೈಕ್ ದ ಕಾನ್ಸೆಪ್ಟ್ ಆಫ್ ಇಟ್. ಆ್ಯಂಡ್
ಅಫ್ಕೋರ್ಸ್ ಅವ್ರದ್ದು ಸ್ಪ್ಲಿಟ್ ಪರ್ಸನಾಲಿಟಿ ಎಲ್ಲ ಕಾಣಿಸ್ತಿದೆ. ಸೊ ಕಾನ್ಸೆಪ್ಟ್ ಇರಲಿ, ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ, ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಲಿ, ಎಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಐ ಕ್ಯಾಂಟ್ ವೇಟ್ ಟು ಸಿ ದ ಮೂವಿ, ಟು ಬಿ ಆನೆಸ್ಟ್. ಇನ್ನು ನೋಡಿದ ತಕ್ಷಣ ನಾನು I know it's going to be successful anta. So obviously firstly, I'd like to congratulate the entire team and Guru sir matte Giri sir matte ellaru idare, and all the best. This will become a hit. ಕಾರ್ತಿಕ್ ಅಣ್ಣಂಗೆ ಒಳ್ಳೇದಾಗಲಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಟೀಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. For me, working with Giriraj sir, ಇದು ನನ್ನ 3ನೇ ಸಿನಿಮಾ. ಫಸ್ಟ್ ಸಿನಿಮಾ ತುಂಡೈಕ್ಲ ಸವಾಸ, ದೆನ್ ಅಮರಾವತಿ ಮಾಡಿದ್ದೆ. He is such a great writer, a passionate storyteller. ತುಂಬ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋದು. ಲೈಕ್ ಆಸ್ ಎನ್ ಆಕ್ಟರ್ ಐ ಫೀಲ್ ಲೈಕ್ there's always something to grow working with Giriraj sir and Guru Deshpande sir ಜೊತೆ ನನ್ನ ಫಸ್ಟ್ ಟೈಮ್, and he's always been so warm and welcoming. ಸೆಟ್ಟಲ್ಲೂ ಒಂಥರ ಡಿಫ್ರೆಂಟ್ ಫೀಲ್ ಇದೆ, ಆ್ಯಂಡ್ ಆ್ಯಕ್ಟರ್ಸ್ ಆಗಲಿ, ಬಾಲಾಜಿ ಸರ್ ಆಗಲಿ, ಆ್ಯಂಡ್ the whole team is very passionate, coming together, and ನನಗೆ ತುಂಬ ಖುಷಿ ಅನಿಸುತ್ತೆ ಆಸ್ an actor being a part of it. So thank you sir. ಟೀಸರ್ ನನಗೆ ಆ್ಯಕ್ಚುಲಿ ನಾನು ಕಾರ್ತಿಕ್ ಅವ್ರನ್ನ ಬಿಗ್ ಬಾಸಲ್ಲಿ ನೋಡಿದ್ದೀನಿ, ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಅ ಫ್ಯಾನ್ ಆಫ್ everyone, and someone asked me once, ನೀನು ಬಿಗ್ ಬಾಸಿಗೆ ಹೋಗೋದಾದ್ರೆ ಯಾವ್ದಾದ್ರು, I said I don't know if I have the guts to do it. So you guys are like, all of y'all are like such winners, and y'all are so amazing. And Karthik avaru, the way you are, you have such great screen presence. Neevu tumba channagi act martira, and I'm really waiting to see the whole film come together. So all the best to all of us. Thank you Guru sir, Giri sir, for considering me to be a part of it. Thank you. ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಜೊತೆ ಕಾಲ ಕಳೆದು ಅವನ ಬಗ್ಗೆ, ಅವನ ಆಂತರಿಕ ಭಾವಗಳನ್ನೆಲ್ಲ ಅರಿತುಕೊಂಡಿರುವಂತಹ ಎಲ್ರಿಗೂ ಇವತ್ತು ಅವನನ್ನು ಹಾರೈಸ್ಲಿಕ್ಕೆ ಬಂದಿದ್ದೀರಾ. ಇದರಿಂದ ನಮಗೆ ಲಾಭ ಆಗಿದೆ, ಅದಕ್ಕೋಸ್ಕರ ನಿಮಗೆ ನನ್ನಿ. ಸಿನಿಮಾ ಶುರುವಾದಾಗ ಆ್ಯಕ್ಚುಲಿ ಇಂಡಸ್ಟ್ರಿಯ ಪರಿಸ್ಥಿತಿ ಹೋಗ್ತಾ 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 ಇನ್ನೂ ಹದಗೆಡ್ತಾನೆ ಹೋಗ್ತಾ ಇದೆ. ಸುಳ್ಳೆ ಕೇಳ, ಪ್ರೇಕ್ಷಕ ಒಬ್ಬನನ್ನೇ ನಂಬಿಕೊಂಡು ಸಿನಿಮಾ ಮಾಡುವ ಒಂದು ಅಯೋಮಯ ಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದ್ವಿ. ಅಟ್ಲೀಸ್ಟ್ ಈಗ ನಾವು ಟಿವಿಗೆ ಹೋಗ್ತೀವಿ, OTTಗೆ ಹೋಗ್ತೀವಿ, ಅವ್ರಿಗೆಲ್ಲಾದ್ರೂ ಹೋಗ್ತೀವಿ ಅನ್ನುವ ಸಿನಿಮಾಗಿಂತ ಈಗ ಪ್ರೇಕ್ಷಕನೇ ಫೈನಲ್ ಆಗಿ ಉಳ್ಕೊಂಡಿರುವ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಮೊದಲಿಂದಲೂ ತಲೆ ಇರೋರು ಯಾರೂ ಸಿನಿಮಾ ಮಾಡಬಾರ್ದು, ಮಾಡಲ್ಲ. ಸಿನಿಮಾ ಮಾಡೋರು ಎಲ್ಲರೂ ನನ್ನ ಮಂಡೆಯಿಂದ ಬಂಡೆ ಚಚ್ತೀನಿ ಅನ್ನುವಂತಹ ಬಾಂಡತನ ಯಾರಿಗಿದೆಯೋ ಅವರಷ್ಟೇ ಸಿನಿಮಾ ಮಾಡೋದು. ಎಲ್ಲ ಕ್ಷೇತ್ರದಲ್ಲಿ ಇವರ ಆ್ಯಕ್ಟರ್, ಇವರ ಟೆಕ್ನಿಷಿಯನ್, ಇವರ ಪ್ರೊಡ್ಯೂಸರ್, ಇವರ ಡಿಸ್ಟ್ರಿಬ್ಯೂಟರ್. ಇದು ಸಾಮಾನ್ಯದವರಿಗೆ ಅಲ್ಲ. ಇದು ವಿಧಿ ಬರವನ್ನೇ ಬದಲಾಯಿಸ್ತೀನಿ ಅಂತ ಹಠ ಇಟ್ಕೊಂಡು ಮಾಡಿರುವ ಮನುಷ್ಯ ಸಂಕಲ್ಪ ಇರುವಂಥವರೇ ಸಿನಿಮಾ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಸಾಧ್ಯ. ಸೊ ಈಗ ಅದು ಅಂಡರ್ಲೈನ್ಡ್ ಆಗಿಬಿಟ್ಟಿದೆ. ಯಾವಾಗ 1912 ಇತ್ತೋ, ಏನೂ ಗೊತ್ತಿಲ್ಲದೆ ಇದ್ದಾಗ ಸಿನಿಮಾ ಶುರು ಮಾಡಿದ್ವಿ. ಪೋಸ್ಟ್ ಪ್ಯಾಂಡಮಿಕ್ ನಾವು ಇವತ್ತು ಆ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ಅಂಥ ಸಂದರ್ಭದಲ್ಲಿ ಇವ್ರಿಗೆ ಅದೇನು ಖಚಿತ ಗೊತ್ತಿಲ್ಲ, ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ ಶುರು ಹಚ್ಕೊಂಡ್ರು. ಆ್ಯಂಡ್ ಆಫ್ ಆಲ್ ದ ಪೀಪಲ್ ಹಿ ಕಾಲ್ಡ್ ಮೀ. ನಾನು ನನ್ನ ಇದರಲ್ಲೇ ಬಂದಿದ್ದೆ, ಒಳ್ಳೆ ಡೈರೆಕ್ಟ್ರು ಕಮರ್ಷಿಯಲ್ ಆಗಿ ಮಾಡಲ್ಲ ಅಂತೇಳಿ. ಇವ್ರು ಒಂದೇ ಮಾಡ್ರು, ನೀವು ಸಿನಿಮಾ ಮಾಡಿ ನಾನು ಅದನ್ನು ಕಮರ್ಷಿಯಲ್ ಮಾಡ್ಬಿಡ್ತೀನಿ ಅಂತ. ನನಗೂ ಓಕೆ, ಯಾಕಂದ್ರೆ ನಮಗೆ ಮಾರ್ಕೆಟಿಂಗ್ ಎಲ್ಲ ನಾನು ಸ್ವಲ್ಪ ವೀಕಿ. ಹೌದು, ಖಂಡಿತ. ಸೊ ಹಾಗಾಗಿ ಶುರುವಾಯಿತು ಸಿನಿಮಾ. ಶುರುವಾದಾಗ ನಾವು ಮುಖ್ಯವಾಗಿ ಅವಾಗೆಲ್ಲ ಹುಡುಕ್ತಾ ಇರಬೇಕಾದ್ರೆ ಈ ಸಿನಿಮಾನ ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ನಟ ಬೇಕಿತ್ತು. ಮಾರ್ಕೆಟಿನ ಹಂತದಲ್ಲಿ ದೊಡ್ಡ ಸ್ಟಾರ್ಸ್ ಯಾರು, ಮತ್ತು ಕತೆಗೂ ಸೂಟ್ ಆಗ್ತಿಲ್ಲ. ನಮ್ಮ ಟೀಸರ್ಲಿ ಹೇಳಿದ್ರು, ಅವ್ರು ನಮ್ಮ ಕತೆಗೆ ಸೂಟ್ ಆಗಿರಲ್ಲ, ಸ್ಟಾರ್ ಬರ್ತೀನಿ ನಮಗೇನು ಅನ್ನೋದು ರೀತಿಯಲ್ಲಿ. ಸೊ ಆದರೆ ಸ್ವಲ್ಪ ಆದರೂ ಜನರ ಮಧ್ಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಇದಂತ ಆ ಟೈಮಲ್ಲಿ ಬಿಗ್ ಬಾಸ್ ಖ್ಯಾತಿ ಇದೆಲ್ಲವೂ ಮಾರ್ಕೆಟಿಂಗ್ ಡಿಸಿಷನ್ನಿಂದಲೇ ನಾವು ಇವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವರು ಬಂದರು. ಹಂತವಾಗಿ ಕಾರ್ತಿಕ್ ಅವರು ನಮ್ಮನ್ನು ಆವರಿಸ್ಕೊಂಡಿರೋ ರೀತಿ ಹೇಗಿತ್ತು ಅಂದರೆ, ನಾವು ಅಂದ್ಕೊಂಡಿರೋ ಬಜೆಟ್ ನಂದು ಒಂದಿದೆ ಅಂದ್ರೆ, ನಾವು ಯಾವತ್ತೋ ಬಜೆಟ್ ಹತ್ಕೊಂಡ್ರೆ ಅದ್ರ ಅಕ್ಕಪಕ್ಕನೇ ಯಾವತ್ತಿರ್ತೀವಿ. ಬಟ್ ಹಂತವಾಗಿ ಇವತ್ತು ನಾವೇನು ಅಂದ್ಕೊಂಡಿದ್ದೀವೋ ಆ ಸಿನಿಮಾ ಆ ಹಂತದಲ್ಲಿ ಉಳಿದಿಲ್ಲ. ಇದು ಇವತ್ತಿಗೆ ಯಾವ ಪದ ನಾನು ತುಂಬ ಡಿಟೆಸ್ಟ್ ಮಾಡ್ತೀನಿ, ನಾವು ಪ್ಯಾನ್ ಇಂಡಿಯಾ ಅಂಥೇಳಿ, ಅದರ ಮಟ್ಟಕ್ಕೆ ಬೆಳೆಯುವ
ಎಲ್ಲ ಲಕ್ಷಣಗಳು ತಗೋಬಿಟ್ಟಿದೆ. ಸೆಟ್ಗಳು ದೊಡ್ಡದಾಗ್ತಾ ಇದೆ, ಬಜೆಟ್ ದೊಡ್ಡದಾಗ್ತಾ ಇದೆ. ಏನು 5 ಜನ ಇದ್ರು ಈಗ 50 ಜನರು ಬೇಕು ನಮಗೆ ಹೊಡೆಯೋಕ್ಕೆ ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟ್ ದೊಡ್ಡದಾಗ್ತಾ ಇದೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಎಲ್ಲರೂ ಇವತ್ತು ಈ ಹುಟ್ಟು ಹಬ್ಬದ ದಿನ ಆಚರಿಸ್ತಾ ಇರೋ ಈ ಹುಡುಗ ಅಷ್ಟು ನಂಬಿಕೆ ಈ ಕ್ಷಣದಲ್ಲಿ ಒಬ್ಬ ನಿರ್ಮಾಪಕನಿಗೆ ಮತ್ತೊಬ್ಬ ನಿರ್ದೇಶಕನಿಗೆ ಕೊಡ್ತಾನಂದ್ರೆ ಅವನೇನು ಅಂತ ಹೇಳಿ. ಸೊ ಹಾಗಾಗಿ ಹುಟ್ಟು ಹಬ್ಬದ 4 ರೇಖೆಗಳಿಗೆ ನೀವು ಅಷ್ಟು ನಂಬಿಕೆ ನೀವು ನಮಗೆ ತಂದು ಕೊಟ್ರಿ. ಮಾಡಿದ ನೀವು ಇವನು ನೋಡಕ್ಕೆ ಬರ್ತಾರೆ ಅದು ನಮ್ಗೆ ಗೊತ್ತಿಲ್ಲ, ಅದು ಹಣೆ ಬರೀ ಇವತ್ತು ಯಾರೆಲ್ಲ ನೋಡಕ್ಕೆ ಬರ್ತಾರೆ ಅವ್ರೊಂದು 4 ಜನರಿಗೆ ಇವನನ್ನು ನೋಡು, ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ನಂಬಿಕೆ ನಾವಿಬ್ಬರು ಸೇರೆ ಮಾಡಿರೋದು. ಇಬ್ಬರು ಅಂದರೆ ಪ್ರೊಡಕ್ಷನ್ ಆ್ಯಂಡ್ ಆ್ಯಕ್ಟಿಂಗ್ ಟೀಮ್ ಸೇರೆ ಮಾಡಿರೋದು. ಸೊ ಇದೆಲ್ಲದರ ನಡುವೆ ಒಂದು ಸಿನಿಮಾ ಆಗಿ ಮೂಡಿ ಬಂದಿರುವಂಥ ಸಂದರ್ಭದಲ್ಲಿ ಇದು ಇದಾಗ್ತಿದೆ. ಜಸ್ಟ್ ಕ್ಯಾರೆಕ್ಟರ್ ರಿವೀಲ್ ಪಂಚ್, ನಾವಿನ್ನೂ ಟೀಸರ್ ಅಂತಲೂ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಆದರೆ ಏನಾಗುತ್ತೆ, ಪ್ರತಿ ಸಲ ನಮ್ಮ ಸ್ಟಾರ್ ಬರ್ತಾಗ ಏನೋ ಬಿಡ್ತೀವಲ್ಲ ಅಂತ ನಮ್ಗೆ ಹೀರೋ ಒಪ್ಕೊಂಡು ಆಯ್ತು ನಾವೀಗ. ಅವ್ರು ಈಗ ಜನ ಒಪ್ಕೋಬೇಕಷ್ಟೇ, ಯಾಕಂದ್ರೆ ನಮಗಲ್ಲಿ ಕಾಣಿಸ್ತಾ ಇದೆ. ಮೇಡಮ್ ಅವರು ಹೇಳಿದರು ಅವತ್ತಿನ ಹಾರ್ಡ್ ವರ್ಕ್ ಅಂತೇಳಿ, ಅದು ತುಂಬ ಇವತ್ತಿನ ಹೆಚ್ಚಿನ ಹುಡುಗಿಯರಲ್ಲಿ ನಾನು ಗಮನಿಸ್ತಾ ಇಲ್ಲ. ಅಟ್ಲೀಸ್ಟ್ ವಿ ಆರ್ ಆಲ್ ಸೇಮ್ ಜನ್ರೇಷನ್. 2000ಗೆ ದೊಡ್ಡವರಾದರು ನಾವೆಲ್ಲರೂ. ಸೊ 2020ಗೆ ಬರ್ತಾ ಇರುವಂತಹ ಹುಡುಗಿಯನ್ನು ನೋಡ್ಬೇಕು ನಮ್ಗೆ ಭಯ ಆಗುತ್ತೆ. ಇಲ್ಲಿ ಲಿಟ್ರಲಿ ಹೇಳ್ತಾ ಇದ್ದೆ, ಒಬ್ಬರಿಗೆ ರೋಲ್ ಇದೆ ಬನ್ನಿ ಅಂತ. ಇಲ್ಲ, ಅವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದ್ವಿ ಸರ್, ಆ ಡೇಟ್ಸ್ ಬಿಟ್ಬಿಟ್ಟು ಆಯ್ತಪ್ಪ ಟ್ರಿಪ್ಪೇ ಮಾಡ್ಕೊಂಡಿರು ನೀನು, ಬಿ ಆನ್ ದಿ ಸೇಮ್ ಟ್ರಿಪ್ ಅಂತ ಹೇಳ್ಕೊಂಡು ನಾವು ಹೇಳಿದ್ವಿ. ಇದೆಲ್ಲದರ ನಡುವೆ somebody who is dedicated, ಇಲ್ಲ ನಾನು ಬೆಳಿಬೇಕನ್ನೋಕ್ಕಿಂತ ಐ ಹ್ಯಾವ್ ಟು ಡೂ ಇಟ್. ಸಿನಿಮಾ ಇನ್ನೇನು ಅಲ್ಲ, ನಾವು ಅವತ್ತು ವಿಕ್ರಮ್ ಸರ್ ಅಲ್ಲಿ ಹೇಳ್ತಾ ಇದ್ದೀವಿ, ಇದು ಆಗಲ್ಲ ಅಂತ ಗೊತ್ತಿದೆ, ನಾನು ಮಾಡಿದೆ ಅನ್ನೋದಿರುತ್ತಲ್ಲ, ಅಷ್ಟರಲ್ಲಿ ಉಳಿದದ್ದು ನೇಮು ಫೇಮು ಹಣ ಎಲ್ಲವೂ ಅದು ಸೆಕೆಂಡ್ರಿ. ಅದಕ್ಕೆ ಬರುವಂಥ ಪರ್ಕ್ಸ್ ಅಂದಿದ್ದು ಅದು ಆ ಕ್ಷಣಕ್ಕೆ ನಾನು ಆಗದೇ ಇದ್ದನ್ನು ನಾನು ಮಾಡಿಬಿಟ್ಟೆ ಅನ್ನೋದಿರುತ್ತಲ್ಲ, ಇದನ್ನೇ ತಗೋದಾಯ್ತು. ಸೊ ಪಾತ್ರ ಹೇಗಿತ್ತು, ಇಟ್ ವಾಸ್ ಕಂಪ್ಲೀಟ್ ಚಾಲೆಂಜ್. ಮಾಡಲಿಕ್ಕೆ ನನಗೆ ಚಾಲೆಂಜ್ ಆಗಿತ್ತು. ಈ ಜಾನರೇ ನನಗೆ ಗೊತ್ತಿಲ್ಲ, ಇದಕ್ಕೋಸ್ಕರ ನಾನು ಪ್ರಿಪೇರ್ ಆಗಬೇಕಾಯ್ತು. ನಾನು ಮತ್ತೆ ಒಂದು ಇದೇನು ಅಂದರೆ ಒಂದು 15-20 ವರ್ಷ ಇಲ್ಲ, ಬಹುಶಃ ಇನ್ನೂ ಹಿಂದಿಂದಲೂ ನನಗೆ ಈ ಅಕಲ್ಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಲ್ಪ ಇವ್ರುಗಳ ಜೊತೆನೇ ಓಡಾಡ್ತಾ ಇದ್ದಿದ್ದರಿಂದ ಒಂದಷ್ಟು ಜ್ಞಾನ ಇತ್ತು. ಬಟ್ ಅದನ್ನು ಸಿನಿಮಾಗೆ ತರಲಿಕ್ಕೆ ಇರುತ್ತಲ್ಲ. ಸೊ ಹಾಗಾಗಿ ನೀವು ಒಂದು ಪ್ರವೇಶಿಕೆ ಅಂತ ತಗೊಳ್ಳಿ, ನಮ್ಮ ಅದ್ರ ಒಂದು ಪಾತ್ರದ ಒಳಗಡೆ ಒಂದು ಆತ್ಮ ಬರುತ್ತೋ ಇಲ್ಲೋ ಸೆಕೆಂಡ್ರಿ. ಅದನ್ನು ನೀವು ಸಿನಿಮ್ಯಾಟಿಕ್ ಆಗಿ ತೋರಿಸೋದು ಹೆಂಗೆ ತೋರಿಸ್ಬೇಕು ಅನ್ನೋದು ಒಂದು ಹಠ. ಅದು ಸಿನಿಮಾದಲ್ಲಿ ಏನು ತೋರಿಸ್ತೀವಿ, ಅದೊಂದು ದೇವ ಬಂದ್ಕೊಂಡು ಒಳಗಡೆ ಸೇರ್ತೀವಿ. ಇಲ್ಲ, ಅದು ಅಭಿನಯದ ಮೂಲಕನೇ ಅದು ತೋರಿಸ್ಬೇಕಾಗತ್ತಲ್ಲ. ಮೇಡಮ್ ಯಾರು ಚೆನ್ನಾಗಿ ಪದ ಬಳಸೋದು ಫ್ಲಿಪ್ ಪರ್ಸನಾಲಿಟಿ ಅಂತ. ಸೊ ಆ ರೀತಿಯ ಒಂದು ಭಾವನೆ ಇದೆಯಲ್ಲ, ಅದನ್ನು ತರಿಸೋದು ಅನ್ನೋ ರೀತಿಯಲ್ಲಿ ಬರುವಂಥದ್ದು ಅದು ಕಡಿಮೆ ಪ್ರಮಾಣದ ನಟರಿಗೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಟನಾಗಿ ಬಂದವನು, ನಾಯಕ ನಟನಾಗಿ ಬಂದವನು, ಈಗ ಅದಕ್ಕೆ ಆ ಪದ ಕನ್ನಡದಲ್ಲಿ ಸರಿಯಾದ ಸವ್ಯಸಾಚಿ ಅನ್ನೋದಿರ್ಬೋದು, ಹೀರೋ ಆಗಿದ್ದಾನೆ ಈಗ ನಮ್ಮ ಸಿನಿಮಾದ ಪೋಸ್ಟ್ ಆ್ಯಸ್ ಆ್ಯಕ್ಟಿಂಗ್ ಗೋಸ್ಕರ. ಕ್ಲೈಮ್ಯಾಕ್ಸು ಮತ್ತೊಂದು ಸಾಂಗ್ ಅಷ್ಟೇ ಉಳಿದಿದೆ ಅವರ ಭಾಗದ್ದು, ಉಳಿದದ್ದೆಲ್ಲ ನಾವು ಶೂಟ್ ಮಾಡ್ತಾ ಇದ್ವಿ. ಆ ಕ್ಲೈಮ್ಯಾಕ್ಸೇ ನಾವೀಗ ಇಡೀ ಅಕ್ಟೋಬರ್ ಮತ್ತು ನವಂಬರ್ ಹಾಕೊಂಡಿದ್ದೆ, ಅರ್ಧ ನವಂಬರ್ ಇರೋದು. ಇಷ್ಟು ದೊಡ್ಡ ಆಗಿಬಿಟ್ರೆ ನಮ್ಮ ಸಿನಿಮಾ ಮುಗಿಯುತ್ತೆ. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಮೀಡಿಯಾದವರಿಗೆ ಮತ್ತು ಕಾರ್ತಿಕ್ ಜೊತೆ ಬಿಗ್ ಬಾಸ್ ಅಲ್ಲಿದ್ದಂಥ ಎಲ್ಲ ಆತ್ಮೀಯ ಗೆಳೆಯರಿಗೆ ಗೆಳತಿಯರಿಗೆ, ನಮ್ಮ ಈ ಕ್ಯಾರೆಕ್ಟರ್ ಪಂಚ್ ರಿಲೀಸ್ ಮಾಡೋಕ್ಕೆ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಬಿಡುವು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಿನಿಮಾ ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಬಜೆಟಲ್ಲಿ ಈ 15 ಜನ ಹೊಸ ಹುಡುಗರನ್ನ ಇಟ್ಕೊಂಡು ಅದ್ರ ಜೊತೆಗೊಂದು ಮುಖ್ಯವಾದ ಪಾತ್ರ ಇಟ್ಕೊಂಡು ಸಣ್ಣದಾಗಿ ಶುರು ಮಾಡಿದ್ದು ಅಂದ್ಕೊಂಡು, ಅದು ಸ್ಕ್ರಿಪ್ಟ್ ಡಿಮ್ಯಾಂಡು ಮತ್ತು ಬೇರೆ ಥರದ್ದೇನೋ ಒಂದು ಹೊಸದ್ದು ಮತ್ತು ಒಂದು 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 ಬೇರೆ ಥರದ್ದು ಆಡಿಯನ್ಸ್ಗೆ ಒಂದು ಥಿಯೇಟ್ರಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ತುಂಬ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಈ ಬೆಳೀತಾ ಹೋಗ್ತಾ ಇರೋದಕ್ಕೆ ತುಂಬ ಜನ ಆನ್ ಸ್ಕ್ರೀನ್ಗೆ ಕಾರ್ತಿಕ್ ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಇರ್ಬೋದು, ಮತ್ತು ರೈಟಿಂಗ್ ವಿಷಯದಲ್ಲಿ ಗಿರಿ ಸರ್ ಇರ್ಬೋದು, ಇವರು ಸಪೋರ್ಟು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಿನಿಮಾ ಹೆಂಗೆ ಬೆಳೀತಾ ಇದೆ, ಆ ಬೆಳೆಯೋ ಹಂತಕ್ಕೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಆ ಬಜೆಟ್ ದೊಡ್ಡದಾಗ್ತಾ ಹೋದಂಗೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರುವಂಥ ತುಂಬ ಜನ ಗೆಳೆಯರು ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದ್ರ ಜೊತೆ ಮುಖ್ಯವಾಗಿ ನನ್ನ ಜೊತೆಗೆ ಇನ್ನೊಬ್ಬರು ಪಾರ್ಟ್ನರ್ ಆಗಿ ಈ ಸಿನಿಮಾಗೆ ಜಾಯ್ನ್ ಆಗಿದ್ದಾರೆ, ವಿಕ್ರಮಾದಿತ್ಯ ಅವರು. ಅವ್ರದ್ದು 7 ಸ್ಟಾರ್ ಮೂವೀಸ್ ಅಂತ ಒಂದು ಬ್ಯಾನರು, ನಮ್ಮದು ಜಿ ಸಿನಿಮಾಸ್, 2 ಕೊಲಾಬ್ ಆಗಿ ಈ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಮೊದಲು 1 ಅಂಕಿ ಇತ್ತು, ಇವಾಗ ಡಬಲ್ ಅಂಕಿ ದಾಟ್ತಾ ಇದೆ ಸಿನಿಮಾ ಬಜೆಟ್. ಆ ಡಬಲ್ ಅಂಕಿ ದಾಟಬೇಕಪ್ಪ ಅಂದರೆ ಡಬಲ್ ಆಗಲೇಬೇಕು. ಅದಕ್ಕೋಸ್ಕರ ಇವಾಗ 2 ಪ್ರೊಡ್ಯೂಸರ್ ಆಗಿದ್ದೀವಿ. ಸಿನಿಮಾ ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಈ ಸಿನಿಮಾನ ಒಬ್ಬ ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕಾದ್ರೆ ಇನ್ನೊಬ್ಬ ಡೈರೆಕ್ಟ್ರು ಅವರು
ಏನೋ ಒಂದು ಕನಸು ಕಂಡಿದ್ದಾರೆ, ಓ ಈ ಸಿನಿಮಾ ಹಿಂಗೆ ಬರಬೇಕು ಅನ್ನೋದು. ಆ ಕನಸು ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗದೆ ಆನ್ ಸ್ಕ್ರೀನ್ ನನ್ನ ತಂದೆ ಅನ್ನೋದು ಸ್ಯಾಟಿಸ್ಫೈ ಅವ್ರಿಗೆ ಇರಬೇಕು. ಗಿರಿ ಸರ್ದು ನಂದು ಲಾಂಗ್ ಜರ್ನಿ ಇದೆ, ತುಂಬ ವರ್ಷಗಳ ಜರ್ನಿ ಇದೆ. ಅವರು ಪ್ರತಿ ಸತಿ ಬಂದಾಗ್ಲೂ, ಪ್ರತಿ ಸತಿ ಸಿನಿಮಾ ಮಾಡಿದಾಗ್ಲೂ ಅವರು ಇಲ್ಲ ಸರ್ ಇದು ಕೊಡಲಿಲ್ಲ ಸರ್, ಇದು ಕೊಟ್ಟಿದ್ರೆ ಇನ್ನೇನೋ ಆಗೋದು ಅನ್ನೋದು, ಅದು ತುಂಬ ಸಿನಿಮಾಗಳಲ್ಲಿ ಅವರು ಹೇಳ್ತಾನೆ ಇದ್ರು, ಇಲ್ಲ ಸರ್ ಇದು ಈ ಸಿನಿಮಾ ಮುಗಿದ್ಮೇಲೆ ಮೋಸ್ಟ್ಲಿ ಅವ್ರು ಹೇಳಲ್ಲ ಅಂತ ಅನ್ಸುತ್ತೆ. ಈ ಸಿನಿಮಾ ಆದಮೇಲೆ ಅವರು ನನಗಿದು ಸಿಗಲಿಲ್ಲ ಅನ್ನೋದು ಕಂಪ್ಲೇಂಟು ಡೆಫಿನೆಟಾಗಿ ಹೇಳಲ್ಲ. ಅಷ್ಟು ಸ್ಯಾಟಿಸ್ಫೈ ಆಗಿ ಇಬ್ಬರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಕಾರ್ತಿಕ್ ವಿಷಯಕ್ಕೆ ಬರಬೇಕು ಅಂತಂದರೆ ಫಸ್ಟು ನಾವು ಈ ಒಂದು ಕತೆಗೆ ಒಂದು ಫೇಸ್ ಬೇಕು. ದೊಡ್ಡ ಸ್ಟಾರ್ ಬೇಡದೇ ಇದ್ರೂ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರುವಂಥ ಬೇಕು ಅಂತ ನಾವು ಅಂದ್ಕೊಂಡಾಗ ಬಿಗ್ ಬಾಸ್ ಅವಾಗ ತಾನೇ ಮುಗಿದಿತ್ತು. ಅದ್ರ ಜೊತೆಗೆ ಅವ್ರದ್ದು ಡೊಲ್ಲು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಡೊಲ್ಲು ನಾನು ನೋಡಿದ್ದೆ ಮತ್ತು ಅವರಲ್ಲಿರುವಂಥ ಒಂದು ನನ್ನ ವೈಫ್, ನಾವು ಮನೇಲಿ ಡಿಸ್ಕಸ್ ಮಾಡಿದ್ವಿ, ನಾನು ಹೇಳ್ಬೇಕಾಗಿರೋದು ನನ್ನ ವೈಫ್ ಹೇಳ್ಬಿಟ್ರು, ಅದರಿಂದ ಅದನ್ನು ನಾನು ರಿಪೀಟ್ ಮಾಡೋದಿಲ್ಲ. ಅಂದರೆ ತುಂಬ ಜನ, ಕಮ್ಮಿ ಜನರಲ್ಲಿ ನಾವು ಆ ಒಂದು ಟ್ಯಾಲೆಂಟ್ ಇರ್ಬೋದು, ಸಿನಿಮಾದಲ್ಲಿ ಎಲ್ಲ ರೀತಿಯಲ್ಲೂ, ಒಬ್ಬ ಆ್ಯಕ್ಟಿಂಗಲ್ಲಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅದು ಅಲ್ಲದೆ ಡೆಡಿಕೇಶನ್, ಸಿನಿಮಾ ಮೇಲಿರೋ ಪ್ರೀತಿ, ಡೆಡಿಕೇಶನ್ನು, ಹಂಬಲ್ನೆಸ್ಸು, ನಾನೇನೋ ಮಾಡಬೇಕು ಅನ್ನೋ ಹಠ, ಇದೆಲ್ಲ ಸೇರಿರೋದು ತುಂಬ ಕಮ್ಮಿ ಜನಕ್ಕೆ. ಆ ಥರದ್ದು ನೋಡಿದ್ರೆ ನನ್ನ ಜೊತೆಗೆ ವರ್ಕ್ ಮಾಡಿರುವಂಥ ಹೀರೋಗಳಲ್ಲಿ ಯಶ್ ಅವ್ರು ಇರ್ಬೋದು, ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರು ಇರ್ಬೋದು, ನನ್ನ ಶ್ರೇಯಸ್ ಇರ್ಬೋದು, ಇವಾಗ ನೋಡ್ತಾ ಇರುವಂಥ ಕಾರ್ತಿಕ್ ಇರ್ಬೋದು, ಇವರೆಲ್ಲರೂ ನನ್ನ ಜೊತೆ ವರ್ಕ್ ಮಾಡಿರೋರು ಎಲ್ಲರೂ ಇವತ್ತು ಬೆಳೆದಿದ್ದಾರೆ. ಅದೊಂದು ಖುಷಿ ಇದೆ ನಮಗೆ. ನಮ್ಮ ಜೊತೆ ಕೆಲಸ ಮಾಡಿರೋರು ಎಲ್ಲರೂ ಇವತ್ತು ತುಂಬ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ. ಕಾರ್ತಿಕ್ಕು ಡೆಫಿನೆಟ್ ಆಗಿ ತುಂಬ ದೊಡ್ಡ ಫ್ಯೂಚರ್ ಇದೆ ಕಾರ್ತಿಕ್ಕಿಗೆ. ಅವರು ತುಂಬ ದೊಡ್ಡದಾಗಿ ಬೆಳೀತಾರೆ ಅನ್ನೋ ವಿಶ್ವಾಸ, ನಂಬಿಕೆ, ತುಂಬ ಕಾನ್ಫಿಡೆಂಟ್ ಅಂತೂ ಡೆಫಿನೆಟ್ ಆಗಿದೆ. ಕಾರ್ತಿಕ್ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಒಳ್ಳೆಯದಾಗಲಿ ಅವರಿಗೆ. ಹ್ಯಾಪಿ ಬರ್ಡೇ ಕಾರ್ತಿಕ್. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್, ಗಿರಿ ಸರ್. ಆ್ಯಂಡ್ ನನಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣನೇ ಗುರು ಸರ್. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ, ಸರ್ ಆರಾಮಾಗಿ ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ. ಇಲ್ಲ ಕಾರ್ತಿಕ್, ಇದು ಚೆನ್ನಾಗಿ ಆಗಬೇಕು, ನಿಮ್ಮ ಬರ್ಡೇ ಒಂದು ಮಾಡೋಣ, ಒಂದು ಇವೆಂಟ್ ಮಾಡೋಣ ಅಂತ ಹೇಳಿದೆ. ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ. ಇಲ್ಲ ಇವೆಂಟ್ ಮಾಡೋಣ, ಅದೇನು ಎಷ್ಟು ಖರ್ಚಾಗುತ್ತೆ ಅಂತ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ದಟ್ಸ್ ಇಸ್ ಬಿಗ್ ಥಿಂಗ್. ನನಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ. ಅಕ್ಟೋಬರ್ 7ನೇ ತಾರೀಕಿಗೆ ಬಿಗ್ ಬಾಸ್ ಎಂಟ್ರಿ ಆಗಿತ್ತು. ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ಡೇಗೇನೆ ಅಂತಾನೆ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಭಾಳ ಖುಷಿ ವಿಷಯ, ಭಾಳ ಹೆಮ್ಮೆ ವಿಷಯ. ನನ್ನ ಲೈಫಲ್ಲಿ ಇದು ನಾನು ಆ್ಯಕ್ಚುಲಿ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ, ಇನ್ನು ಮುಂದೆನೂ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕಂತ ಹೋದಾಗ ಐ ವಾಸ್ ಆಸ್ಟ್ರಕ್. ತುಂಬ ಚೆನ್ನಾಗಿ ಅನಿಸಿತ್ತು ಕತೆ ನನಗೆ, ತುಂಬ ಎಕ್ಸೈಟಿಂಗ್ ಅಂತ ಅನಿಸಿತ್ತು. ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ, ಯಾವಾಗಿಂದ ಶೂಟ್ ಅಂತ ಹೇಳಿದ್ದೆ. ಸೊ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬ ಎಕ್ಸ್ಪೆಂಡ್ ಆಗ್ತಿದೆ, ಅಂದರೆ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ. ಸೊ ಎಸ್, ಮೊನ್ನೆ ಅಷ್ಟೇ ನಾನು ಸೆಟ್ಟಿಗೆ ಹೋಗಿ ಬಂದೆ. ಇನ್ನು ನಾನು ಸೆಟ್ಟಲ್ಲಿ ಹೊಸದಾಗಿ ಸೆಟ್ ಹಾಕಿದ್ದಾರೆ, ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ವೆಲ್ ಸೂನ್ ಸೆಟ್ಟಿಗೆ ನಾನು ಜಾಯ್ನ್ ಆಗ್ತೀನಿ. ಆ್ಯಂಡ್ ಮೀಡಿಯಾದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದಿಷ್ಟು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂಥ ಕೈಗಳು, ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಒಂದಷ್ಟು ಕಾಣುವಂಥ ಕೈಗಳು ಅಂದರೆ ಅದೇ ಅಭಿಮಾನಿಗಳು. ಯಾವತ್ತಿಗೂ ನಮ್ಮನ್ನು ತುಂಬ ಹೃದಯದಿಂದ ನಮ್ಮನ್ನು ಪ್ರೀತಿಸೋರು, ಹರಿಸೋರು, ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್
ಮೇಡಮ್ ನೀವೊಂದು ಮಾತು ಹೇಳಿದ್ರಿ ಆಗಲೇ. ಗುರು ಸರ್ ಯಶ್, ನೀವು ಒಂದಷ್ಟು ಮಾತುಗಳಿಂದ ನನಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗಿದೆ. ನನ್ನ ಇನ್ನೂ 100% ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂಥ ಪ್ರಯತ್ನಗಳು ಆಗ್ತಾನೆ ಇರುತ್ತೆ. ಆ್ಯಂಡ್ ಗಿರೀಶ್ ಸರ್, ನಿಮ್ಮ ಜೊತೆ ಒಂದು ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮನ್ನ. ತುಂಬ ವಿಷಯಗಳಿದೆ ಗುರು ಸರಲ್ಲಿ, ಗಿರಿ ಸರಲ್ಲಿ. ಸೊ ಇವ್ರ ಜೊತೆ ಕೆಲಸ ಮಾಡ್ತಿರೋದು ಭಾಳ ಹೆಮ್ಮೆ ಅಂತ ಅನಿಸ್ತದೆ. ಆ್ಯಂಡ್ Guru sir, thank you for the opportunity. It's a great honor to work in this production house, and thank you sir, thank you for ಬಂದಿರೋದಕ್ಕೆ ನಮ್ಮ ಟೀಮ್ಗೆ. ಆ್ಯಂಡ್ KK sir, 100 ಸಿನಿಮಾ ಅನುಭವ ಇರುವಂಥ ಕ್ಯಾಮ್ರಾಮ್ಯಾನ್ ಸರ್, ನಿಮ್ಮ ಜೊತೆ ಆ್ಯಕ್ಚುಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು ಹಾಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ನಾನು ಒಂದೇ ಒಂದು ಮಾತಿಗೆ ನೀವು ಬಂದು ನನಗೋಸ್ಕರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ಮ ಜೊತೆ ಒಟ್ಟಿಗೆ ಕಳೆದಿದ್ದೀನಿ. ಆ್ಯಂಡ್ ಇವತ್ತಿಗೆ ಸಿನಿಮಾದ ಹೊಸ ಜರ್ನಿಗೆ ನೀವು ಬಂದು ವಿಶಸ್ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೀನ್ಸ್ ಅ ಲಾಟ್.